ನಮಸ್ಕಾರ ವೀಕ್ಷಕರೇ, ಸ್ವಾದಿಷ್ಟ ಕಿಚನ್ಗೆ ಸ್ವಾಗತ. ಇಲ್ಲಿ ನಾನು ಕಳಿಂಗಣ್ಣು ಜ್ಯೂಸನ್ನು, ವಾಟರ್ಮೆಲನ್ ಜ್ಯೂಸನ್ನು ಹೇಗೆ ಮಾಡುವುದನ್ನು ಹೇಳಿದ್ದೇನೆ. ಇವತ್ತು ನಾವು ಅದೇ ಜ್ಯೂಸನ್ನು ಯೂಸ್ ಮಾಡಿ ಕ್ಯೂಬ್ಸ್ ಮಾಡಿಟ್ಟಿದ್ದೇನೆ. ನೋಡಿ, ಗೆಸ್ಟ್ ಬಂದಾಗ ಮಾಡಿ ಕೊಡಬಹುದು. ಹಾಕುವ ಅವಶ್ಯಕತೆ ಇಲ್ಲ, ಯಾಕಂದರೆ ನಾನು ಕ್ಯೂಬ್ಸಲ್ಲಿ ಆಲ್ರೆಡಿ ಜ್ಯೂಸಲ್ಲಿ ನಾನು ಸಕ್ಕರೆ ಹಾಕಿ ಕ್ಯೂಬ್ಸ್ ಮಾಡಿಟ್ಟಿದ್ದೇನೆ. ಇದನ್ನು ಗ್ಲಾಸಲ್ಲಿ ಹಾಕ್ಕೊಳ್ತೇನೆ. ನಂತರ ಇದರಲ್ಲಿ ಸ್ವಲ್ಪ ಜ್ಯೂಸ್ ಇಟ್ಟಿದ್ದೇನೆ, ಅದನ್ನು ಹಾಕ್ಕೊಳ್ತೇನೆ. ಹಾಲನ್ನು ಹಾಕ್ಕೊಳ್ತೇನೆ, ಸ್ವಲ್ಪ ಟೇಸ್ಟ್ ಚಲೋ ಬರ್ತದೆ. ಮಸಾಲೆ ಕೂಡ ಹಾಕಿದ್ದೇನೆ. ಈಗ ಈ ಪುದೀನ ಪತ್ತಿಯನ್ನು ಹಾಕ್ಕೊಳ್ತೇನೆ. ಕ್ಯಾಂಡಿಯನ್ನು ತೋರಿಸ್ತೇನೆ. ನಿನ್ನೆ ರಾತ್ರಿ ನಾನು ಅದನ್ನು ಟ್ರೈನಲ್ಲಿ ಹಾಕಿಟ್ಟಿದ್ದೇನೆ. ಓಕೆ, ಐಸ್ ಕ್ರೀಮ್ ಕಪ್ಪನ್ನು ಯೂಸ್ ಮಾಡಿ ನಾನು ಮಾಡಿದ್ದೇನೆ. ಮತ್ತು ಸ್ಟಿಕ್ ಹಾಕಿದ್ದೇನೆ. ಇದಕ್ಕೆ ನೀವು ಚಮಚ ಕೂಡ ಹಾಕ್ಕೊಳ್ಬೋದು. ಸ್ಟಿಕ್ ಇಲ್ಲಾದರೆ ಉಲ್ಟಾ ಮಾಡಿ ಚಮಚ ಕೂಡ ಹಾಕ್ಕೊಳ್ಬೋದು. ನೀವು ಗ್ಲಾಸಲ್ಲಿ ಕೂಡ ಹಾಕ್ಕೊಳ್ಬೋದು, ಇಲ್ಲಾದರೆ ಕಪ್ಪಲ್ಲಿ ಕೂಡ ಹಾಕ್ಕೊಳ್ಬೋದು. ಹೀಗೆ ಮಾಡಿ ತಳ ಬಿಟ್ಕೊಡ್ತದೆ. ಈಗ ಈಸಿಲಿ ಇದನ್ನು ತೆಗಿಬಹುದು. ನೋಡಿ, ಒಂದು ಇದು ನೋಡಿ, ಈ ರೀತಿ ಸಣ್ಣ ಮಕ್ಕಳು ತುಂಬ ಇಷ್ಟಪಡ್ತಾರೆ. ಇದಕ್ಕೆ ಗ್ಯಾಸಿನ ಯೂಸ್ ಮಾಡೋದು ಏನೂ ಇಲ್ಲ, ಅತಿ ಸುಲಭವಾಗಿ ಮಾಡಬಹುದು ಮತ್ತು ಕಡಿಮೆ ಖರ್ಚಿನಲ್ಲಿ ಮಾಡಿ ನೋಡಿ. ಇದು ಐಸ್ ಕ್ರೀಮ್ ಮಾಡಿದ ನಂತರ, ಸ್ಟಿಕ್ ಆದ ನಂತರ ಅಲ್ಯೂಮಿನಿಯಂ ಫಾಯಿಲ್ನಿಂದ ಬಂದ್ ಮಾಡಿ ಇಡಬೇಕು ಡೀಪ್ ಫ್ರಿಜ್ನಲ್ಲಿ. ಓಕೆ, ತುಂಬ ಚೆನ್ನಾಗಿದೆ. ಗರ್ಮಿ ಸೀಸನಲ್ಲಂತೂ ಏನಾದರೂ ಥಂಡ ತಿನ್ಬೇಕಂಗೆ ಕಾಣಿಸ್ತದೆ, ಆಗ ಇದನ್ನು ಮಾಡಿ ತಿನ್ನಿ ಮತ್ತು ಎಂಜಾಯ್ ಮಾಡಿ. ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿ ತನಕ ನಮಸ್ಕಾರ.